ಮೂಲಕವಾಗಿ ಸಂಧಾನಕ್ಕೆ ಇದೀಗ ಇರಾನ್ ಪ್ರಯತ್ನವನ್ನ ಮಾಡ್ತಾ ಇದೆ. ಪಾಕ್ ಮಧ್ಯವರ್ತಿಯಾಗಿ ಚರ್ಚೆಗೆ ಪ್ರಸ್ತಾವನೆಯನ್ನ ಕಳುಹಿಸಿದೆ. ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರ್ಲಿನ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಹಾರ್ಮುಜ್ ಜಲಸಂಧಿ ದಿಗ್ಬಂಧನದ ಬಗ್ಗೆಯೂ ಕೂಡ ಮಾತುಕತೆಯನ್ನ ಮಾಡಲಾಗಿದೆ. ಇರಾನ್ನ ಪರಮಾಣು ತಯಾರಿಕೆಯನ್ನ ಕೈಬಿಡುವಂತೆ ಪಟ್ಟು ಹಿಡಿಯಲಾಗಿದೆ. ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಟ್ರಂಪ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯುದ್ಧವನ್ನ ಕೊನೆಗೊಳಿಸುವ ಇರಾನ್ನ ಪ್ರಸ್ತಾಪದ ಬಗ್ಗೆ ನಮಗೆ ತಿಳಿದಿರೋದು ಅಮೆರಿಕದೊಂದಿಗಿನ ಯುದ್ಧವನ್ನ ಕೊನೆಗೊಳಿಸಲು ಇರಾನ್ ತನ್ನ ಷರತ್ತುಗಳನ್ನು ವಿವರಿಸುವ ಹೊಸ ಪ್ರಸ್ತಾವನೆಯನ್ನ ಮಧ್ಯವರ್ತಿ ಪಾಕಿಸ್ತಾನದ ಮೂಲಕ ಇದೀಗ ಕಳುಹಿಸಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ನೊಂದಿಗೆ ಸಂಘರ್ಷ ಕೊನೆಗೊಳ್ಳುವವರೆಗೆ ಮತ್ತು ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಣೆಯ ಮೇಲಿನ ಬಿಕ್ಕಟ್ಟು ಬಗೆಹರಿಯುವವರೆಗೆ ಈ ಪ್ರಸ್ತಾವನೆಯು ಇರಾನ್ನ ಪರಮಾಣು ಕಾರ್ಯಕ್ರಮದ ಚರ್ಚೆಯನ್ನ ಬದಿಗಿಡುತ್ತೆ. ಈ ಪ್ರಸ್ತಾವನೆಯನ್ನ ಚರ್ಚೆ ಮಾಡೋದಕ್ಕೆ ಟ್ರಂಪ್ ತಮ್ಮ ರಾಷ್ಟ್ರೀಯ ಭದ್ರತಾ ತಂಡವನ್ನ ಸೋಮವಾರ ಬೆಳಗ್ಗೆ ಭೇಟಿಯಾದರು ಅಂತೇಳಿ ಶ್ವೇತಭವನ ದೃಢಪಡಿಸಿದೆ. ಯೋಜನೆಯಲ್ಲಿ ಏನನ್ನ ಸೇರಿಸಲಾಗಿದೆ ಅನ್ನೋದರ ನಿಖರವಾದ ವಿವರಗಳನ್ನ ಇನ್ನೂ ಕೂಡ ಬಹಿರಂಗಪಡಿಸಲಾಗಿಲ್ಲ. ಯುಎಸ್ ಪತ್ರಿಕಾ ಮೂಲಕ ಮಾತುಕತೆಯನ್ನ ನಡೆಸೋದಿಲ್ಲ ಅಂತ ಹೇಳಿ ಶ್ವೇತಭವನ ಹೇಳಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದೋದಕ್ಕೂ ಸಾಧ್ಯವಿಲ್ಲ ಅಂತ ಟ್ರಂಪ್ ಒತ್ತಾಯಿಸಿದ್ದಾರೆ ಮತ್ತು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರ್ಲಿನ್ ಲೆವಿಟ್ ಈ ರೀತಿಯಾಗಿ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಪಾಕಿಸ್ತಾನದ ಮೂಲಕ ಸಂಧಾನಕ್ಕೆ ಪ್ರಯತ್ನವನ್ನ ಈ ಹಿಂದೆಯೂ ಕೂಡ ಮಾಡಲಾಗಿತ್ತು. ಮೊದಲನೆಯ ಸುತ್ತಿನ ಮಾತುಕತೆಯಲ್ಲಿ ಆ ಸಂಧಾನ ವಿಫಲವಾಗುತ್ತೆ. ಅಮೆರಿಕ ಇಟ್ಟಂತಹ 10 ಪ್ರಮುಖ ಅಂಶಗಳನ್ನ ಇರಾನ್ ನಿರಾಕರಿಸುತ್ತೆ. ಅದಾದ ನಂತರದಲ್ಲಿ ಇರಾನ್ ಕೂಡ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡುತ್ತೆ. ಅದನ್ನ ಅಮೆರಿಕ ಒಪ್ಪೋದಿಲ್ಲ. ಹಾಗಾಗಿ ಮೊದಲನೆಯ ಸುತ್ತಿನ ಮಾತುಕತೆ ಅಲ್ಲಿಗೆ ವಿಫಲವಾಗುತ್ತೆ. ಎರಡನೇ ಸುತ್ತಿನ ಮಾತುಕತೆಯ ಚರ್ಚೆಯ ಬೆನ್ನಲ್ಲೇ ಸದ್ಯ ಇದೀಗ ಇರಾನ್ ಈ ರೀತಿಯಾದಂತಹ ಪ್ರಯತ್ನವನ್ನ ನಡೆಸಿದೆ. Pentagon on that. We'll make sure they get you an answer, Karen. It's an ongoing process, though. It's still actually happening right now. Again, I would defer you to the Pentagon on anything with respect to clearing mines in the Strait of Hormuz. I know that you said that the White House is reviewing the security protocols for things that could be done differently in the future. Have you identified anything so far that you would like to see done differently, or asked the Secret Service to make any changes in the security protocols for the president, particularly at these large events that are taking place off the White House campus? Not yet, no, but as I said, there will be a meeting here at the White House in the earlier half of this week, so those conversations will take place. And on the line of succession. And I would also just add, look, the Secret Service does not detail their procedures or operations to the public for obvious reasons, because you have crazy people who try to hijack them and get around them. So these conversations will take place in private, but if adjustments need to be made to protect the president, they will be made. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಮಾತುಕತೆಯ ಮೂಲಕ ಸಂಧಾನವಾಗುತ್ತೆ, ಸಂಧಾನ ಮಾತುಕತೆಯ ಮೂಲಕ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಲಾಯಿತು. ಆದ್ರೆ ಈಗ ಪಾಕಿಸ್ತಾನದ ಮೂಲಕ ಸಂಧಾನಕ್ಕೆ ಇರಾನ್ ಏನಾದರೂ ಪ್ರಯತ್ನ ಪಡ್ತಾ ಇದೆಯಾ? ಹೇಗೆ, ಯಾವೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದೆ ಇರಾನ್? ದಿವ್ಯಾ, ಈಗಾಗಲೇ ಅಮೆರಿಕ ಮತ್ತೆ ಇರಾನ್ ನಡುವಿನ ಯುದ್ಧ ಕಳೆದ ಈಗ ಹತ್ತತ್ರ ನಿಯರ್ಲಿ 2 ತಿಂಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕದನ ವಿರಾಮದ ಮಧ್ಯನೂ ಕೂಡ ಪರಸ್ಪರ ರಾಷ್ಟ್ರಗಳು ದಾಳಿ ಮಾಡುವಂತಹ ಒಂದು ಸಂದರ್ಭವನ್ನು ಕೂಡ ನಾವು ಈಗಾಗಲೇ ನೋಡಿದ್ವು. ಈ ನಡುವೆ ಎರಡು ಅಂದ್ರೆ ಮೊದಲನೇ ಒಂದು ಮಾತುಕತೆನೂ ಕೂಡ ಮುರಿದು ಬಿದ್ದಿತ್ತು. ಸಾಕಷ್ಟು ಒಂದು ನೆಗೋಷಿಯೇಷನ್ ಬರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಮತ್ತೆ ಎರಡನೇ ಮಾತುಕತೆ ಸಂದರ್ಭದಲ್ಲಿ ಇರಾನ್ ತನ್ನ ನಿಯೋಗವನ್ನ ಕಳಿಸಿಲ್ಲ. ಹಾಗಾಗಿ ಅಮೆರಿಕದ ಕೇವಲ ಮತ್ತೆ JD ವ್ಯಾನ್ಸ್ ಅವರು ಹೋಗದೇ ಇದ್ದ ಕಾರಣದಿಂದಾಗಿ ಅಮೆರಿಕ ಇರಾನ್ ಕೂಡ ಆ ಒಂದು ಎರಡನೇ ಒಂದು ಟೇಬಲ್ಗೂ ಕೂಡ ಬರ್ದಲೆ ಆ ನೆಗೋಷಿಯೇಷನ್ ಟೀಮ್ ಕೂಡ ಅಲ್ಲೇ ಇರಾನ್ ಅಲ್ಲೇ ಉಳಿದಿದ್ರಿಂದಾಗಿ ಎರಡನೇದು ಕೂಡ ಅಂದ್ರೆ ಪ್ರಯತ್ನ ನಡೆದೇ ಇತ್ತು. ಈ ನಡುವೆ ಈಗಾಗಲೇ ಇರಾನ್ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಅಬ್ಬಾಸ್ ಅರಕ್ಚಿ ಅವರು ಪ್ರವಾಸವನ್ನ ಮೊನ್ನೆಯಿಂದಲೂ ಕೂಡ ಪ್ರವಾಸ ಕೈಗೊಂಡಿದ್ರು. ಅವರು ಒಮಾನ್, ಅದರ ನಂತರ ಪಾಕಿಸ್ತಾನ, ಇಸ್ಲಾಮಾಬಾದ್ಗೆ ಹೋಗಿದ್ರು. ಅದಾದ ನಂತರ ನಿನ್ನೆ ರಷ್ಯಾ ಕೂಡ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಹೊಸ ಪ್ರಸ್ತಾಪವನ್ನ ಅಮೆರಿಕದ ಮುಂದೆ ಇಟ್ಟಿರುವಂತದ್ದು. ಏನಪ್ಪ ಹೊಸ ಪ್ರಸ್ತಾಪ ಅಂದ್ರೆ, ಈಗಾಗಲೇ ನಡೀತಿರುವಂತಹ ಯುದ್ಧವನ್ನ ಸ್ಟಾಪ್ ಮಾಡುವಂತದ್ದು. ಎರಡನೇದಾಗಿ ಅಮೆರಿಕ ತನ್ನ ಬ್ಲಾಕೇಡ್ ಅನ್ನ ವಾಪಸ್ ತಗೋಬೇಕು, ಅದರಿಂದ ಬ್ಲಾಕೇಡ್ ಅನ್ನ ರಿಮೂವ್ ಮಾಡುವಂತದ್ದಾಗಿರ್ಬೋದು. ಅದ್ರ ಜೊತೆಗೆ ಮೂರನೇ ಒಂದು ಡಿಮ್ಯಾಂಡ್ ಬಂದ್ಬಿಟ್ಟು, ಈಗಾಗಲೇ ಈ ಪರಮಾಣು ಒಪ್ಪಂದದ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಪರಮಾಣು ಒಪ್ಪಂದ ಪ್ರಕ್ರಿಯೆನ ಆನಂತರ ಮಾತಾಡ್ತೀವಿ. ಫಸ್ಟ್ ಇದೆರಡು ಡಿಮ್ಯಾಂಡ್ ಅನ್ನ ಅವರು ಏನಾದ್ರೂ ಫುಲ್ಫಿಲ್ ಮಾಡಿದ್ರೆ ಆನಂತರ ನಾವು ಮಾತುಕತೆಗೆ ಬರ್ತೀವಿ ಅನ್ನೋ ಒಂದು ಪ್ರಸ್ತಾಪವನ್ನ
ಅಮೆರಿಕದ ಮುಂದೆ ಇಟ್ಟಿದೆ. ಪಾಕಿಸ್ತಾನದ ಮುಖಾಂತರವಾಗಿ ಅಮೆರಿಕದ ಮುಂದೆ ಇಟ್ಟಿರುವಂತದ್ದು. ಇದಕ್ಕೆ ಈಗಾಗಲೇ ಏನು ಅಮೆರಿಕದ ಒಂದು ಪ್ರೆಸ್ ಸೆಕ್ರೆಟರಿ ಆಗಿರುವಂತಹ ಕೆರೋಲಿನ್ ಅವರು ಒಂದಷ್ಟು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಈ ಒಂದು ಪ್ರಸ್ತಾಪಕ್ಕೆ ಬಹುಶಃ ಟ್ರಂಪ್ ಅವರು ಒಪ್ಪುವಂತ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬಿಟ್ಟು, ಅಂದ್ರೆ ಏನು ಮೈನ್ ಆಗಿರುವಂತದ್ದು ಪರಮಾಣು ಒಪ್ಪಂದವನ್ನ ಏನು ಈಗಾಗಲೇ ಪರಮಾಣು ಡೆವಲಪ್ಮೆಂಟ್ ಮಾಡೋದನ್ನ ಅದನ್ನ ಆನಂತರ ಚರ್ಚೆ ಮಾಡ್ತೀವಿ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ಟ್ರಂಪ್ ಅವರು ಒಪ್ಪುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ದಾರೆ. ಬಹುಶಃ ಯುದ್ಧವನ್ನ ಕೊನೆಗಾಣಿಸೋ ನಿಟ್ಟಿನಲ್ಲಿ ಮಾತಾಡ್ಬೋದು. ಅದ್ರ ಜೊತೆಗೆ ಏನು ಹೊರ್ಮೂಜ್ ಅಲ್ಲಿರುವಂತಹ ಬ್ಲಾಕೆಟ್ ಅನ್ನು ಕೂಡ ವಾಪಸ್ ಮಾಡ್ಬೋದು. ಆದ್ರೆ ಮೂರನೇ ಒಪ್ಪಂದ ಅದು ತೀರಾ ಕಡಿಮೆ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಕೂಡ ಇರಾನ್ಗೆ ಒಂದು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಮಾರಲ್ ಆಗಿ. ಅಂದ್ರೆ ಏನು ನೀವು ಈ ಒಂದು ಅಮೆರಿಕ ಜೊತೆ ಮಾಡ್ತಿರುವಂತಹ ಯುದ್ಧದಲ್ಲಿ ಇರಾನ್ ಸೇನೆ ಆಗಿರ್ಬೋದು, ಇರಾನಿನ ಜನ ಆಗಿರ್ಬೋದು ಒಂದು ಧೈರ್ಯದಿಂದ ಹೋರಾಟ ಮಾಡ್ತಿದ್ದಾರೆ. ನಿಮಗೆ ಬೇಕಾದಂತ ಸಪೋರ್ಟ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಜೊತೆಗೆ ಯುದ್ಧವನ್ನ ಕೊನೆಗಾಣಿಸುವ ನಿಟ್ಟಿನಲ್ಲಿ ಏನಾದ್ರೂ ಒಂದು ವೇಳೆ ಅಮೆರಿಕ ಮುಂದಾದ್ರೆ ಅದಕ್ಕೆ ಬೇಕಾದಂತಹ ಮಾತುಕತೆಗೂ ಕೂಡ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತಲೂ ಕೂಡ ಹೇಳಿದ್ರು. ಅಂದ್ರೆ ಈಗಾಗಲೇ ಏನು ಇಸ್ಲಾಮಾಬಾದ್ ನಲ್ಲಿ ಮಧ್ಯಸ್ಥಿಕೆ ವಹಿಸಿರುವಂತಹ ಪಾಕಿಸ್ತಾನದ ಜೊತೆಗೆ ಒಂದಿಷ್ಟು ಸಪೋರ್ಟ್ ಆಗಿ ನಿಲ್ಲುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನೊಂದ್ ಕಡೆ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಹೇಳಿದ್ದಾರೆ, ಏನು ಹೊರ್ಮೂಜ್ ಈಗ ಸದ್ಯಕ್ಕೆ ಇರುವಂತಹ ಗ್ಲೋಬಲ್ ಇಶ್ಯೂ ಆಗಿರೋದ್ರಿಂದ ಹೊರ್ಮೂಜ್ ಮುಖಾಂತರವಾಗಿ ಹೊರ್ಮೂಜ್ ಓಪನ್ ಆಗ್ಬೇಕು, ಮತ್ತೆ ಈ ಮುಖಾಂತರವಾಗಿ ಜಾಗತಿಕ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನಮ್ಮ ನಿಲುವಾಗಿದೆ. ಅದಕ್ಕೆ ಫಸ್ಟ್ ಒಪ್ಪಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕದ ಮುಂದೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಇದಕ್ಕೆ ಅಮೆರಿಕದಿಂದ ಈ ರೀತಿ ಆಗಿರುವಂತ ಒಂದು ಉತ್ತರ ಕೂಡ ಬಂದಿದೆ. ಬಟ್ ಈ ನಿಟ್ಟಿನಲ್ಲಿ ಪಾಕಿಸ್ತಾನದಿಂದ ಅಂತೂ ಕೂಡ ಪ್ರಯತ್ನಗಳು ಮುಂದುವರೆದೇ ಇದೆ. ಎರಡು ದೇಶಗಳನ್ನ ಕನ್ವಿನ್ಸ್ ಮಾಡಿ ಮತ್ತೆ ಒಂದು ರೌಂಡ್ ಟೇಬಲ್ ಗೆ ಕರ್ಕೊಂಡ್ಬರೋ ನಿಟ್ಟಿನಲ್ಲಿ ಪಾಕಿಸ್ತಾನ ಕೂಡ ಪ್ರಯತ್ನವನ್ನು ಮುಂದುವರೆದಿದೆ. ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ಹತ್ಯೆಯ ಯತ್ನ ಕೂಡ ನಡೆದಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಶನಿವಾರ ಹೋಗ್ಬೇಕಾಗಿರುವಂತಹ ಒಂದು ನಿಯೋಗವನ್ನ ಕೂಡ ಟ್ರಂಪ್ ಅವರು ರದ್ದುಪಡಿಸಿದ್ರು. ಇಲ್ಲಾಂದ್ರೆ ಶನಿವಾರ ಮತ್ತೆ ಎರಡನೇ ರೌಂಡ್ ಮಾತುಕತೆ ನಡಿಬೇಕಾಗಿತ್ತು. ಬಟ್ ಈ ಅಮೆರಿಕದಲ್ಲಿ ಆದಂತಹ ಡೆವಲಪ್ಮೆಂಟ್ ಇಂದಾಗಿ ಹೋಗಕ್ಕಾಗಿಲ್ಲ. ಬಟ್ ಈ ಒಂದು ಪ್ರಸ್ತಾಪಕ್ಕೆ ಮತ್ತೊಂದು ಕಡೆ ಏನಾದ್ರೂ ಪಾಕಿಸ್ತಾನ ಅಮೆರಿಕವನ್ನ ಕನ್ವಿನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ಕನ್ವಿನ್ಸ್ ಆದ್ರೆ ಖಂಡಿತವಾಗಿನೂ ಕೂಡ ಎರಡನೇ ರೌಂಡ್ನ ಮಾತುಕತೆ ಇಸ್ಲಾಮಾಬಾದ್ ನಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. Make sure they get you an answer, It's Karen. an ongoing process, though. It's still actually happening right now. Again, I would defer you to the Pentagon on anything with respect to clearing mines in the Strait of Hormuz. Thank you very much. I'll I know go that there, but go ahead. I know that you said that